ಅದೇ ರಾಗ ಅದೇ ತಾಳ ನೇರವಾಗಿ ಗೂಟ ರಕ್ಷಕಿಯ ಕೈವಶವಾಗ್ತಾ ಇದೆ. ಇದೀಗ 5ನೇ ಬಾರಿಗೆ ಫುಲ್ ಟ್ರಾಸ್ ಆಗಿ ಬಂದಂತ ಎಸೆತ ತನ್ಮಧ್ಯ ಓಹೋ ಪ್ರಥಮ ಬೌಂಡ್ರಿ ಆಗಮನವಾಗ್ತಾ ಇದೆ. ತನ್ಮಧ್ಯ ಟೀಮ್ ಕಲ್ಪನಾ ತಂಡದ ಬ್ಯಾಂಕ್ ಅಕೌಂಟ್ ಖಾತೆ ತೆರೆದಿದೆ. ಇದೀಗ ಮತ್ತೊಮ್ಮೆ ಉತ್ತಮವಾದಂಥ ಜೊತೆ ಆಟ ಟೀಮ್ ಕಲ್ಪನಾ ತಂಡಕ್ಕೆ ಬೇಕಾಗ್ತಾ ಇದೆ. ಓಪನಿಂಗ್ ವಿಭಾಗದಲ್ಲಿ 2 ಬಲಿಷ್ಠ ದಾಂಡಿಗರು ಕಂಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನಾವೀವಾಗಲೇ ನೋಡಿದಾಗೆ ಬೌಂಡ್ರಿ ಸರದಾರಿ 1 ಸೆಕೆಂಡ್ ಇದೀಗ ವೈಡ್ ನಿಶಾನೆ ತೋರ್ಪಡಿಸ್ಕೊಳ್ತಾ ಇದ್ದಾವೆ. 1+1 ಪ್ರಥಮ ಓವರಿನ ಮುಕ್ತಾಯಕ್ಕೆ ಅಂಕ ಪಟ್ಟಿಯಲ್ಲಿ ಸ್ಥಗಿತಗೊಳ್ತಾ ಇದೆ. 6 ಉತ್ತಮವಾದಂಥ ಸ್ಟಾರ್ಟ್ ಅಂತ ಹೇಳ್ಬೋದು ತಂಡ ಕಲ್ಪನಾ ತಂಡಕ್ಕೆ. ಇದೀಗ ಮಾನಸ ಹೊಳ್ಳ ಅದೇ ರೀತಿ ಸುಷ್ಮಿತಾ ಜಗಪ್ಪ ಇವರ ಜೊತೆಯಾಟ ಕಂಡುಕೊಳ್ಳಬೇಕಾಗಿ ವಿನಂತಿಸುತ್ತಿದ್ದಾವೆ. ಯಾಕಂದರೆ ಕನಿಷ್ಠ ಪಕ್ಷ 5 ಓವರಿನಲ್ಲಿ 45ರ ಮೇಲೆ ಅಂಕಪಟ್ಟಿ ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ರೆ ಅದೊಂದು ಉತ್ತಮವಾದಂಥ ಬೌಲಿಂಗ್ ವಿಭಾಗದಲ್ಲಿ ಇದೀಗ ಮತ್ತೊಮ್ಮೆ ರೂಪಾಲಿ ಇವರ ಆಗಮನವಾಗ್ತಾ ಇದೆ. ತಂಡದಲ್ಲಿ ಕೊಂಚ ಫೀಲ್ಡಿಂಗ್ ಬದಲಾವಣೆ ಕಾಣ್ಕೊಂಡು ಬರ್ತಾ ಇದೆ. ಇದೀಗ ಮತ್ತೊಮ್ಮೆ ಪ್ರಥಮ ಬಾರಿಗೆ 10 ಕಚ್ಚಿ ಬಂದಂತ ಕ್ಯಾಚ್ ಔಟ್ ಆಗುವ ಸಂಭವ. ಆದರೆ ಉತ್ತಮವಾದಂಥ ಜೊತೆ ಆಟ ಕಂಡ್ಕೊಂಡು ಬರ್ತಾ ಯಾವುದೇ ರೀತಿಯ ರನ್ಗಳು ಕೂಡ ಕಂಡ್ಕೊಂಡು ಬರ್ತಾ ಇಲ್ಲ. 2ನೇ ಓವರಿನ ಇದೀಗ 2ನೇ ಎಸೆತ ಚಾಲ್ತಿಯಲ್ಲಿದೆ. ಇದು ನೋಡಿ 1 ಟಾಪ್ ಆಗಿ ಬಂತು. ಆದರೆ ವೈಡ್ ನಿಶಾನೆ ತೋರ್ಪಡಿಸ್ಕೊಳ್ತಾ ಇದ್ದಾರೆ. 1+1 2 ರನ್ನಿನ ಸೇರ್ಪಡೆ ಕೂಡ ಕಂಡ್ಕೊಂಡು ಬರ್ತಾ ಇದೆ. ತನ್ಮಧ್ಯೆ ಅಂಕಪಟ್ಟಿಯಲ್ಲಿ ಸ್ಥಗಿತಗೊಳ್ತಾ ಇದೆ 8. ಇದೀಗ 2ನೇ ಓವರಿನ ಚಾಲ್ತಿಯಲ್ಲಿದೆ. ಸೆಕೆಂಡ್ ಓವರ್ ಇಸ್ ಇನ್ ಪ್ರೋಗ್ರೆಸ್. Now once again it's a pitch on delivery, catch of the catch, but we'll see there is a chance of run out. Yesterday's ಇದೀಗ ಮತ್ತೊಂದು ಉದರಿ ನೆರಗುಳ್ತಾ ಇದೆ. ಇದು ನೋಡಿ ವಾರ್ನಿಶ್ರೀ ಮ್ಯಾಮಿನವರ ಜಾಲ್ಮೆ. ಇದೀಗ ನೋಡಿ ಪ್ರಿಯ ಬಂಧುಗಳೇ, ಓಕೆ ಬ್ಯಾಟ್ ಇದೀಗ ಉತ್ತಮವಾದಂಥ ಪಾಸಿಟಿವ್ ಸ್ಟಾರ್ಟ್. ಇಲ್ಲಿ ನೋಡಿ ತಂಡ ಯಾವ ರೀತಿಯ ಕುಸಿತದಲ್ಲಿದ್ರೆ ಅಲ್ಲಿ ನೋಡಿ ಕಪ್ತಾನ ಮೇಘನರಾಜ್ ರವರ ಆಗಮನವಾಗ್ತಾ ಇದೆ. ತಂಡದ ಒಬ್ಬ ವಾರಸದಾರಿ ಅಂತ ಹೇಳಬಹುದು. ತಂಡ ಕುಸಿತ ಕ್ಷಣದಲ್ಲಿದ್ದಾರೆ. ಆ ಸಮಯದಲ್ಲಿ ಉತ್ತಮವಾದಂಥ ಜವಾಬ್ದಾರಿಯನ್ನು ತೋರ್ಪಡಿಸಿಕೊಳ್ಳಲು ಮೇಘನಾ ರಾಜ್ ಸರ್ಜಾ ಇವರ ಆಗಮನವಾಗ್ತಾ ಇದೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ಇದೀಗ ಮತ್ತೊಮ್ಮೆ ಬೌಲಿಂಗ್ ವಿಭಾಗದಲ್ಲಿ ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ್ರು. ಪ್ರಥಮ ಹುದರಿಯನ್ನು ಕೂಡ ಪೆವಿಲಿಯನ್ ಕಡೆಗೆ ಮುಖ ಮಾಡ್ತಾ ಇದೆ. ತನ್ಮಧ್ಯ ಅಂಕಪಟ್ಟಿಯಲ್ಲಿ ಹೆಚ್ಚುವರಿ ಓಟಗಳು 8 ನಿಶಾನೆ ತೋರ್ಪಡಿಸಿಕೊಳ್ತಾ ಇದ್ದಾವೆ. ಇದೀಗ 4ನೇ ಬಾರಿಗೆ ಉತ್ತಮವಾದ ಎಸೆತ. ತನ್ಮಧ್ಯ ಇಲ್ಲಿ ಯಾವ ರೀತಿಯ ಓಟಗಳು ಕಂಡ್ಕೊಂಡು ಬರ್ತಾ ಇಲ್ಲ. ದಂಡಿಗೂ ಚಂಡಿಗೂ ಯಾವ ರೀತಿಯ ಸಂಪರ್ಕ ಕೂಡ ಕಂಡ್ಕೊಂಡು ಬರ್ತಾ ಇಲ್ಲ. ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನವನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ ತಂಡ ಪಾರ್ವತಮ್ಮ. ಇದೀಗ ಮತ್ತೊಮ್ಮೆ ವೈಡ್ ನಿಶಾನೆ ತೋರ್ಪಡಿಸಿಕೊಳ್ತಾ 1+1 2 ರನ್ನಿನ ಸೇರ್ಪಡೆ. 2 runs on the board. With that score card has been jumps to its 10 on the board with losing 1 wicket. Last 1 deliveries in progress of over number 2. Now once again 1 top delivery. It was there was a chance of hitting a good struck from her bat, and unfortunately the over number 2 has been completed. Over number 2 ಮುಕ್ತಾಯಗೊಳ್ತಾ ಇದೆ. ತನ್ಮಧ್ಯ ಉತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನ ಕೂಡ ಕಂಡುಕೊಂಡು ಬರಲಿಲ್ಲ ತಂಡ ಕಲ್ಪನಾ ಪರವಾಗಿ. ತನ್ಮಧ್ಯ ಅಂಕಪಟ್ಟಿಯಲ್ಲಿ ಹೆಚ್ಚುವರಿ ಓಟಗಳು ಕೂಡ ಕಂಡುಕೊಂಡು ಬರ್ತಾ ಇದೆ. 10 1 ಹುದರಿಯ ನಷ್ಟಕ್ಕೆ ಇನ್ನು ಕೂಡ 3 ಓವರ್ಗಳು ಬಾಕಿ ಇದೆ ತಂಡ ಕಲ್ಪನಾ ತಂಡಕ್ಕೆ. ಇದೀಗ ಬ್ಯಾಟಿಂಗಿನ ಷಡ್ಕಗಳು ಬೇಕಾಗ್ತಾ ಇದೆ. ಷಡ್ಕ ಬೌಂಡ್ರಿ ಬಂದರೆ ಮಾತ್ರ ಈ ಒಂದು ಉತ್ತಮವಾದಂಥ ಎದುರಾಳಿ ತಂಡಕ್ಕೆ ಟಾರ್ಗೆಟ್ ಅನ್ನು ಕೊಡುವಂಥ ಸಾಧ್ಯತೆಗಳಬಹುದು. ಇದೀಗ ನೋಡಿ
ಕಪ್ತಾನ ಮೇಘನ ರಾಜ್ರವರ ಆಗಮನವಾಗ್ತಾ ಇದೆ ಸ್ಟ್ರೈಕ್ ಆನ್ ವಿಭಾಗದಲ್ಲಿ. ತಮ್ಮ ದಾಂಡಿನ ಮುಖೇನ ಉತ್ತಮವಾದಂತಹ ಬೌಂಡ್ರಿ ಷಟ್ಕ ಬೇಕಾಗಲೇಬೇಕು. ಇದೀಗ ಮೂರನೇ ಓವರಿನ ಬೌಲಿಂಗ್ ವಿಭಾಗದಲ್ಲಿ ಜರ್ಸಿ ನಂಬರ್ 5 ಸಮವಸ್ತ್ರವನ್ನು ಹೊತ್ತಂತ ಧರಿಸಿದಂಥ ಆಟಗಾರತಿ ಬೌಲಿಂಗ್ ವಿಭಾಗದಲ್ಲಿ ರಿಷಾ ಗೌಡ ಇವರ ಆಗಮನವಾಗ್ತಾ ಇದೆ. ಮೂರನೇ ಓವರಿನ ಜವಾಬ್ದಾರಿಯನ್ನು ತಮ್ಮ ಹೆಗಲಲ್ಲಿ ಹೊತ್ತುಕೊಂಡೋಗಿ ಒಂಟ ಬೆಸೆತ್ತ ತನ್ಮಧ್ಯೆ ಉತ್ತಮವಾದಂಥ ಜಾಳ್ಮೆಯ ಆಲೋಚನೆಯನ್ನು ಮಾಡಿದ್ರು ಮೇಘನರಾಜ್ರ 1+1 2 ರನ್ನಿನ ಸೇರ್ಪಡೆ ಅಂಕಪಟ್ಟಿಯಲ್ಲಿ. ಇದೀಗ ಮತ್ತೊಮ್ಮೆ ರಿಷಾ ಗೌಡ ಇದೀಗ ಪ್ರಥಮ ಎಸೆತದಲ್ಲಿ ಒನ್ ಟಾಪ್ ಆಗಿ ಬಂತು, ಹೊಡೆಯುವಂತ ಪೂರ್ಣ ಸಾಧ್ಯತೆ ಬಿತ್ತು. ತನ್ಮಧ್ಯೆ ವೈಡ್ ನಿಶಾನೆ ತೋರ್ಪಡಿಸಿಕೊಳ್ತಾ ಇದ್ದಾರೆ. 1+1 ವೈಡಿನ ಮೂಲಕ 2 ಎಸೆತ ಮುಕ್ತಾಯಗೊಳ್ತಾ ಇದೆ. ತನ್ಮಧ್ಯೆ ಇಲ್ಲಿಗ ಕಪ್ತಾನ ನಡುವೆ ಮಾತಿನ ಚಕಾಮಕಿ ನಡೀತಾ ಇದೆ. ಲಯವನ್ನು ಕಂಡುಕೊಂಡು ಬರ್ತಾ ಇಲ್ಲ ಬೌಲಿಂಗ್ ವಿಭಾಗದಲ್ಲಿ. 2 ಎಸೆತಗಳು ಮುಕ್ತಾಯಗೊಂಡಿದೆ. ಇದೀಗ 4 ಎಸೆತ ಚಾಲ್ತಿಯಲ್ಲಿದೆ. ಮೂರನೇ ಬಾರಿಗೆ ನೆಲಕಚ್ಚಿ ಬಂತು, ಒನ್ ಟಾಪ್ ಆಗಿ ಬಂದಂತ ಎಸೆತ. ಇದೀಗ ಮತ್ತೊಮ್ಮೆ ಮೇಘನರಾಜ್ಗೆ ಸ್ಟ್ರೈಕ್ ಆನ್ ವಿಭಾಗದಲ್ಲಿ. ಇಲ್ಲಿ ತನ್ಮಧ್ಯೆ ಉತ್ತಮವಾದಂಥ ಎಸೆತ, ಅಂತಿಮ 2 ಎಸೆತ ಚಾಲ್ತಿಯಲ್ಲಿ. ಲಾಸ್ಟ್ 2 balls to go. What a match we can see. Expensive drive we could not see from the batters over there, and the one top delivery. Now what a comeback by the bowler of team ಪಾರ್ವತಮ್ಮ. ಉತ್ತಮವಾದಂಥ ಕಂಬ್ಯಾಕ್ ಅಂತ ಹೇಳ್ಬೋದು. ಇದೀಗ ಮತ್ತೊಮ್ಮೆ ಓವರ್ ನಂಬರ್ 3 ಮುಕ್ತಾಯಗೊಳ್ತಾ ಇದೆ. ತನ್ಮಧ್ಯೆ ಉತ್ತಮವಾದಂಥ ಸ್ಟಾರ್ಟ್ ಅಂತ ಹೇಳ್ಬೋದು ಟೀಮ್ ಪಾರ್ವತಮ್ಮ ತಂಡದ ನಡುವಿಂದ. ಉತ್ತಮವಾದಂಥ ಜೊತೆಯಾಟ ಇನ್ನು ಕೂಡಲೇಬೇಕು ಟೀಮ್ ಕಲ್ಪನಾ ನಡುವಾಗಿ. ತನ್ಮಧ್ಯೆ 3 ಓವರಿನ ಮುಕ್ತಾಯಕ್ಕೆ ಅಂಕಪಟ್ಟಿಯಲ್ಲಿ 14, 1 ವಿಕೆಟಿನ ನಷ್ಟಕ್ಕೆ. ಇದೀಗ ಅಂತಿಮ 2 ಓವರ್ ಚಾಲ್ತಿಯಲ್ಲಿದೆ. ಇಲ್ಲಿ ನೋಡಿ UAE ಕಂಡಂತ ಆಟಗಾರ್ತಿ ಆಗಮನವಾಗ್ತಾ ಇದೆ. ಪಾರ್ವತಮ್ಮ ತಂಡದ ಜವಾಬ್ದಾರಿಯುತ UAE ಕ್ರೀಡಾಂಗಣದಲ್ಲಿ ಆಡಿದಂಥ ಅನುಭವ ಇರುವಂಥ ರೀಮಾ ಫೆರ್ನಾಂಡಿಸ್ ಇದೀಗ ನಿಮ್ಮ ಬೌಲಿಂಗ್ ವಿಭಾಗದಲ್ಲಿ. ಇದೀಗ ಮತ್ತೊಮ್ಮೆ ಮಾತಿನ ಚಕಾಮಕಿ ನಡೆದುಕೊಳ್ತಾ ಇದೆ. ತನ್ಮಧ್ಯೆ ಮತ್ತೊಮ್ಮೆ ಮ್ಯಾಚಿನ ಕಡೆ ನಮ್ಮ ಕಣ್ಣನ್ನು ಮರೆಮಾಚುತ್ತಾ ಇದೀಗ ಮತ್ತೊಮ್ಮೆ ರೀಮಾ ಫೆರ್ನಾಂಡಿಸ್ ರವರ ಆಗಮನವಾಗ್ತಾ ಇದೆ ಬೌಲಿಂಗ್ ವಿಭಾಗದಲ್ಲಿ. ಪ್ರಥಮ ಬಾರಿಗೆ ಒನ್ ಟಾಪ್ ಆಗಿ ಬಂತು. ತನ್ಮಧ್ಯೆ ಎಲ್ಲಿ ವೈಡ್ ಪ್ಲೇಸ್ ಬೌಂಡ್ರಿ 6 ರನ್ನಿನ ಸೇರ್ಪಡೆ ಕಂಡುಕೊಂಡು ಬರ್ತಾ ಇದೆ. ಇಲ್ಲಿ ನೋಡಿ ದುಬಾರಿ ರನ್ಗಳ ಆಗಮನವಾಗ್ತಾ ಇದೆ. ದುಬಾರಿ ರನ್ಗಳ ಮಳೆ ಸುರಿಮಳೆ ಬರ್ತಾ ಇದೆ. ದುಬಾರಿ ರನ್ನಿಗೆ ಯಾವತ್ತೂ ಕೂಡ ಆಸ್ಪದವನ್ನು ಕೊಡಬೇಡಿ ಅಂತ ಹೇಳುತ್ತಾ ಇದು ಬೇಕಾಗಲೇಬೇಕು. ಇಲ್ಲಿ ಮತ್ತೊಮ್ಮೆ ರೀಮಾ ಫೆರ್ನಾಂಡಿಸ್ ಒನ್ ಟಾಪ್ ಆಗಿ ಬಂತು ಎಸೆತ. ತನ್ಮಧ್ಯೆ ಇಲ್ಲಿ ಉತ್ತಮವಾದಂಥ ಕಂಬ್ಯಾಕ್. ಈ ರೀತಿಯ ಕಂಬ್ಯಾಕ್ ಪ್ರತಿ ಒಂದು ತಂಡದಲ್ಲಿ ಬೇಕಾಗಲೇಬೇಕು. ಯಾಕೆಂದರೆ ಪ್ರಥಮ ಎಸೆತವನ್ನು ವೈಡ್ ನಿಶಾನೆಯನ್ನು ತೋರ್ಪಡಿಸಿದ್ರು, ಆದರೆ ಹಾಕಿದಂಥ 2ನೇ ಎಸೆತದಲ್ಲಿ ಕಂಬ್ಯಾಕ್ ಅನ್ನು ಮಾಡಿದ್ರು. ಈ ರೀತಿಯ ಆಟಗಾರಿಕೆ ಎಲ್ಲ ತಂಡದ ಆಟಗಾರ್ತಿಯಲ್ಲಿ ಬೇಕಾಗಲೇಬೇಕು ಹೇಳುತ್ತಾ ಇದೀಗ 3ನೇ ಬಾರಿಗೆ ಮತ್ತೊಮ್ಮೆ ವಿಕೆಟ್ ನೆಲಗುರುಳ್ತಾ ಇದೆ. ಬಂದಂತ ಬಿರುಸಿನ ಎಸೆತಗಳಲ್ಲಿ ಸೀದಾ ಗೂಟ ರಕ್ಷಕನ ಕೈವಶವಾಗಲಿಲ್ಲ, ಆದರೆ ವಿಕೆಟಿನ ಬೇಲ್ಸ್ಗಳು ಗೂಟ ರಕ್ಷಕನ ಕೈವಶವಾಗ್ತಾ ಇದೆ. ಇಲ್ಲಿ ನೋಡಿ ಇದೀಗ UAE ಬೌಲರ್ ಅನ್ನು ದಾಂಡಿಗೆ ಮುಖಾನ ನನ್ನ ಟ್ಯಾಲೆಂಟ್ ಅನ್ನು ತೋರಿಸಲು ಮಿಸ್ ಕವಿತಾ ಇವರ ಆಗಮನವಾಗ್ತಾ ಇದೆ. ಟೀಮ್ ಕಲ್ಪನಾ ತಂಡದ UAE ಪ್ಲೇಯರ್ ಅಂತ ಹೇಳಬಹುದು. ಇಲ್ಲಿ ನೋಡಿ ಕ್ರಿಕೆಟ್ ಈಸ್
ಅನ್ಪ್ರೆಡಿಕ್ಟೇಬಲ್ ಗೇಮ್. ಯಾವ ಕ್ಷಣದಲ್ಲೂ ಕೂಡ ಯಾವ ರೀತಿಯ ತಿರುವನ್ನು ಕಂಡಬಹುದು ಅದೊಂದು ಗೇಮ್ ಎಂದಾದರೆ ಅದು ಕ್ರಿಕೆಟ್ ಮಾತ್ರ. ಇಲ್ಲಿ ಬ್ಯಾಟಿಂಗ್ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಕವಿತಾ ನೋಡಿ ಪ್ರಿಯ ಬಂಧುಗಳೇ, ಆ ಒಂದು ಆಟಗಾರ್ತಿಯ ಸ್ಟ್ಯಾನ್ಸ್ ಅನ್ನು ನೋಡಿ. ಪ್ರಥಮ ಬಾರಿಗೆ ಇಲ್ಲಿ ನೋಡಿ ನೆಲಗಚ್ಚಿ ಬಂದಂತ ಎಸೆತ, ಆದರೆ ಉತ್ತಮವಾದಂತ ಒಗ್ಗಟ್ಟು ನಾವು ಕಂಡುಕೊಂಡು ಬರ್ತಾ ಇದ್ದೇವೆ. ಟೀಮ್ ಪಾರ್ವತಮ್ಮ ನಡುವೆ ಉತ್ತಮವಾದಂಥ ಜೊತೆಯಾಟ. ಈ ರೀತಿಯ ಜೊತೆಯಾಟ ಎಲ್ಲ ತಂಡದ ನಡುವಿದ್ರೆ ಉತ್ತಮವಾದಂಥ ಈ ಒಂದು ಪಂದ್ಯಾಕೂಟವನ್ನು ಮುಗಿಸಿಕೊಡಬಹುದು. ಯಾಕಂದರೆ 5 ತಂಡದ ನಡುವೆ ಜಿದ್ದಾಜಿದ್ದಿಯ ಹೋರಾಟ. ಇಲ್ಲಿ ಮತ್ತೊಮ್ಮೆ ರೀಮಾ ಫೆರ್ನಾಂಡಿಸ್ ಒಂಟಾಗಿ ಬಂದು ನೆಲಗಚ್ಚಿ ಬಂದ ಎಸೆತ, ಆದರೆ ಇಲ್ಲಿ ನೋಡಿ ಉತ್ಸಾಹದ ಮೇಲೆ ಉತ್ಸಾಹ. ಟೀಮ್ ಪಾರ್ವತಮ್ಮನ ತಂಡವು ಮರೆ ಮಿಂಚ್ತಾ ಇದ್ದಾರೆ. ಗ್ರೌಂಡಿನಲ್ಲಿ ಉತ್ತಮವಾದಂಥ ಜೊತೆಯಾಟ ಕಂಡು ಅವರ ಒಂದು ಉತ್ತಮವಾದಂಥ ಹೊಡೆತ ರನ್ಔಟಿನ ಮೂಲಕ ತಂಡದ ಕಪ್ತಾನ ಮೇಘನಾ ರಾಜ್ ಇವರ ನಿರ್ಗಮನವಾಗ್ತಾ ಇದೆ. ಅವರ ಜಾಗವನ್ನು ತುಂಬಲು ಮತ್ತೋರ್ವ ಆಟಗಾರ್ತಿ ಆಗಮನ. ಜರ್ಸಿ ನಂಬರ್ 25 ಸಮವಸ್ತ್ರವನ್ನು ಧರಿಸಿದಂಥ ಆಟಗಾರ್ತಿ ಮಯೂರಿ ಅವರ ಆಗಮನವಾಗ್ತಾ ಇದೆ. ಮಯೂರಿ ಶಾ ಈಗ ನೋಡೋಣ ಯಾವ ರೀತಿಯ ಹೊಡೆತವನ್ನು ಹೊಡೆದ್ರು. ಆದರೆ ಇಲ್ಲಿ ನೋಡಿ ಗೂಟ ರಕ್ಷಕಿ ವಾಣಿಶ್ರೀ ಅವರ ಉತ್ತಮವಾದ ಸೇವ್. ಈ ರೀತಿಯ ಉತ್ತಮವಾದಂಥ ಜೊತೆಯಾಟದಲ್ಲಿ ಓವರ್ ನಂಬರ್ 4 ಮುಕ್ತಾಯಗೊಳ್ತಾ ಇದೆ. ಓವರ್ ನಂಬರ್ 4 ಮುಕ್ತಾಯಗೊಂಡಾಗ ಸ್ಕೋರ್ ಅಂಕಪಟ್ಟಿಯಲ್ಲಿ 21, 3 ವಿಕೆಟಿನಷ್ಟಕ್ಕೆ. ಹಬ್ಬಬ್ಬಾ, ಇನ್ನೂ ಕೂಡ ರನ್ಗಳ ಸುರಿಮಳೆ ಬೇಕಾಗಲೇಬೇಕು ತಂಡ ಕಲ್ಪನಾ ತಂಡಕ್ಕೆ. ಯಾಕೆಂದರೆ 2 ತಂಡದಲ್ಲೂ ಕೂಡ ಉತ್ತಮವಾದಂಥ ಆಲ್ರೌಂಡರ್ ಆಟಗಾರ್ತಿಯವರಿದ್ದಾರೆ. ಯಾಕೆಂದರೆ ಈ ರೀತಿಯ ಒಂದು ಉತ್ತಮವಾದಂಥ ಪಂದ್ಯಕೂಟದಲ್ಲಿ ಪ್ರಥಮ ಪಂದ್ಯಕೂಟ ಸಾಗಿ ಬರ್ತಾ ಇದೆ ಟೀಮ್ ಪಾರ್ವತಮ್ಮ, ಅದೇ ರೀತಿ ಟೀಮ್ ಕಲ್ಪನಾ, ಈ 2 ತಂಡದ ನಡುವೆ. ಆದರೆ ಇಲ್ಲಿ ನೋಡಿ ಕಲ್ಪನಾ ಅವರ ತಂಡದ UAE ಆಟಗಾರ್ತಿ ಕವಿತಾ ಇದೀಗ ಬ್ಯಾಟಿಂಗ್ ವಿಭಾಗದಲ್ಲಿ ನೆಲಗಚ್ಚಿ ಬಂದಂತ ಎಸೆತ, ಆದರೆ ಅಂಪೈರ್ ಅವರು ಯಾವ ರೀತಿಯ ನಿಶಾನೆಯನ್ನು ತೋರ್ಪಡಿಸಿಲ್ಲ. ಗುಡ್ ಬಾಲ್ ಎಂಬ ನಿಶಾನೆ. ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನ ನಾವು ನೋಡಿದ್ವಿ. ಆದರೆ ಇದೀಗ ವೃಷಭ ಪಾಟೀಲ್ ಉತ್ತಮವಾದಂಥ ಪ್ರಥಮ ಓವರ್ ಅನ್ನು ನಾವು ನೋಡಿದ್ವಿ. ಇದೀಗ 2ನೇ ಬಾರಿಗೆ ಸೆಕೆಂಡ್ ಬಾಲ್, ವಾಟ್ ಅ ಶಾಟ್ ದೇರ್, ಬೌಂಡ್ರಿ ವಿಲ್ ಕಮ್. With that, the boundary, we have a slight raise in the scorecard. 25 on the board with losing 3 wickets. 25, 3 ಹುದರಿಯ ನಷ್ಟಕ್ಕೆ. ಇನ್ನು ಕೂಡ ಬೌಂಡ್ರಿ ಸಿಕ್ಸರ್ಗಳ ಅವಶ್ಯಕತೆ ಬೇಕಾಗಲೇಬೇಕು. ನೋಡಿ ಬಂತು ಹೊಡೆತ, ಆದರೆ ಬೌಂಡ್ರಿಯ ನಿಶಾನವನ್ನು ತೋರ್ಪಡಿಸಿಕೊಳ್ತಾ ಇದ್ದಾವೆ. ಆದರೆ ಇನ್ನೂ ಕೂಡ ಈ ಒಂದು ಪಂದ್ಯಾಕೂಟದಲ್ಲಿ ಯಾವ ರೀತಿಯ ಸಿಕ್ಸರ್ಗಳು ನಾವು ನೋಡಲಿಲ್ಲ. ಯಾವ ಓರ್ವ ಆಟಗಾರ್ತಿ ಈ ಒಂದು ಪಂದ್ಯಾಕೂಟದಲ್ಲಿ ಪ್ರಥಮ ಸಿಕ್ಸರ್ವನ್ನು ಬಾರಿಸ್ತಾರೆ ಎಂದು ನೋಡುವಂಥ ಕುತೂಹಲ ಎಲ್ಲ ಆಟಗಾರರು, ಅದೇ ರೀತಿ ಎಲ್ಲ ವೀಕ್ಷಣೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ. ಇಲ್ಲಿ ನೋಡಿ ಮತ್ತೊಮ್ಮೆ, ಇಲ್ಲಿ ನೋಡಿ ಕಟ್ ಶಾಟ್ ಮೂಲಕ ಉತ್ತಮವಾದಂಥ ಬೌಂಡ್ರಿಗಳು ಬಂದು ಹ್ಯಾಟ್ರಿಕ್ ಬೌಂಡ್ರೀಸ್ ನಾವು ನೋಡಿದ್ವಿ. ಈ ಥರದ ಆಟಗಾರಿಕೆ ಬೇಕಾಗಲೇಬೇಕು. ಇಲ್ಲಿ ನೋಡಿ UAE ಪ್ಲೇಯರ್ಸ್ ಅನ್ನು ಪ್ರತಿನಿಧಿಸುವಂಥ ಈ ಒಂದು ಆಟಗಾರ್ತಿ ಕವಿತಾ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ನಮ್ಮೊಂದಿಗಿದ್ದಾರೆ. ಇಲ್ಲಿ ಟೀಮ್ ಕಲ್ಪನಾ ತಂಡಕ್ಕೆ ಜೊತೆಯಾಟ ಬೇಕಾಗಲೇಬೇಕು. ಯಾಕೆಂದರೆ 2 ತಂಡಗಳು ಜಿದ್ದಿಯ ಹೋರಾಟ. ಪ್ರಥಮ ಜಯಕ್ಕೆ ಇಲ್ಲಿ ನೋಡಿ 4 ಬೌಂಡ್ರೀಸ್, 4 ಬೌಂಡ್ರೀಸ್, consecutive 4 boundaries we could see. This is called what a start for this wonderful prestigious tournament of Sandalwood Celebrity League 2025. And once again, this is a sensible game. She thought, not he, some slight mistakes. She thought to take a singles and get back the strike to her, but unfortunately the ball will moving to the boundary. With that, the over number 5 has been completed. With that, a good total we have seen in the scorecard. The target for the opposition team for ಟೀಮ್ ಪಾರ್ವತಮ್ಮ ವಿಲ್ ಬಿ 42 ರನ್, 42 ರನ್ನಿನ ಅವಶ್ಯಕತೆ ಬೇಕಾಗ್ತಾ ಇದೆ 30 ಎಸೆತಗಳಲ್ಲಿ. ಇಲ್ಲಿ ನೋಡಿ, ಯಾರು ಕೂಡ ನಿರಾಶರಾಗಬೇಡಿ.